ಪ್ರತಿಯುಳ್ಳವನನ್ನು ಕರ್ತನು ತನಗಾಗಿ ಆರಿಸಿಕೊಂಡನೆಂಬುದಾಗಿ ಸತ್ಯವೇದದಲ್ಲಿ ಕಾಣುತ್ತೇವೆ. ಅದರಂತೆ ವಿಶೇಷವಾಗಿ ಬೇರ್ಪಡಿಸಿ ಆರಿಸಲ್ಪಟ್ಟವನು ನಾನು. 58 ವಯಸ್ಸಿನವರೆಗೂ ತೀವ್ರ ವಿಗ್ರಹ ಆರಾಧಕನಾಗಿದ್ದವನು ನಾನು. ಮೇಲ್ಮರುತ್ತೂರಿನಲ್ಲಿರುವ ವಿಗ್ರಹವನ್ನು, ತಿರುಚಂದೂರಿನಲ್ಲಿರುವ ವಿಗ್ರಹವನ್ನು ಕುಲದೇವರನ್ನಾಗಿ ಆರಾಧಿಸುತ್ತಾ ಬಂದವರು ನಾವು. ಮಂಗಳ, ಶುಕ್ರ, ಅಮಾವಾಸ್ಯೆ, ಪೌರ್ಣಮಿಯಂದು ನೋಡಿದರೆ ನಮ್ಮ ಪೂರ್ಣ ಕುಟುಂಬವೇ ಕೆಂಪು ವಸ್ತ್ರದಲ್ಲೇ ಇರುತ್ತೇವೆ. ಕಲಸ, ದೀಪ, ಯಜ್ಞ, ಪೂಜೆ, ಅನ್ನದಾನ ಎಂಬ ಪೂಜೆ ಪುನಸ್ಕಾರಗಳೊಂದಿಗೆ ಇದ್ದ ಮಡಿ ಆಚಾರವುಳ್ಳ ಕುಟುಂಬ ನಮ್ಮ ಕುಟುಂಬ. ವರ್ಷಕ್ಕೆ 2 ಬಾರಿಯಾದರೂ ವ್ರತವಿದ್ದು ಇರುಮುಡಿಯನ್ನು ಕಟ್ಟಿ ಆ ಮೇಲ್ಮರುವತ್ತೂರಿಗೆ ಹೋಗಿ ಬರುತ್ತಿದ್ದೆವು. 1 ವರ್ಷವಲ್ಲ, 2 ವರ್ಷವಲ್ಲ, ಸುಮಾರು 15 ವರ್ಷವೂ ಹೀಗೆ ಮಾಡುತ್ತಿದ್ದೆವು. ಭಾರತೀಯ ವಾಯುಸೇನೆಯಲ್ಲಿ ಒಬ್ಬ ಏರ್ಫೋರ್ಸ್ ಆಫೀಸರ್ ಆಗಿ ನಾನು ಕೆಲಸ ಮಾಡಿದವನು. ಮ್ಯಾಕ್ಸಿಮಮ್ ನಾನು ಕೆಲಸ ಮಾಡಿದ್ದು ನಾರ್ತ್ ಇಂಡಿಯಾದಲ್ಲಿ. ವರ್ಷ ನಾನು ಲೀವ್ನಲ್ಲಿ ಬರುವಾಗ ತಿರುಚಂದೂರಿಗೆ ಹೋಗದೆ ಹಿಂದಿರುಗುತ್ತಿರಲಿಲ್ಲ. 1 ವರ್ಷ, 2 ವರ್ಷವಲ್ಲ, 26 ವರ್ಷಕ್ಕಿಂತ ಅಧಿಕವಾಗಿ ನಾನು ಹೀಗೆ ಮಾಡಿದ್ದೇನೆ. 100ಕ್ಕೂ ಮೇಲ್ಪಟ್ಟು ಆ ವಿಗ್ರಹಗಳ ಕುರಿತು ಕಾರ್ಯಕ್ರಮಗಳನ್ನು ರೂಪಿಸಿದ್ದೇನೆ. ಚಂಡೀಗಢನ ಏರ್ಫೋರ್ಸ್ ಸ್ಟೇಷನ್ನಲ್ಲಿ ಒಂದು ದೊಡ್ಡ ಸುಬ್ರಹ್ಮಣ್ಯ ದೇವಾಲಯವನ್ನು ಕಟ್ಟಲಿಕ್ಕೆ ಕಾರಣಕರ್ತನಾಗಿದ್ದವನು ನಾನು. 1985ರಲ್ಲಿ ಮಧುರೆಯಲ್ಲಿ 10,000 ಕಲಸ ದೀಪೋತ್ಸವವನ್ನು ಮಾಡಿದ ಆತ್ಮೀಕ ಮಹಾದೊಡ್ಡ ನಾಡಿನಲ್ಲಿ ಮೇಲ್ಮರುವತ್ತೂರಿನಲ್ಲಿರುವ ವಿಗ್ರಹದ ಬಗ್ಗೆ ಶಕ್ತಿಯ ಬೆಳಕು ಎಂಬ ನಾಟಕವನ್ನು ಬರೆದು ನಿರೂಪಣೆ ಮಾಡಿದವನು ನಾನು ಈಗ ವಾಸವಾಗಿರುವ ತಾಮರಂ ಚಿಟ್ಲಪಾಕಂ ಎಂಬ ಭಾಗದಲ್ಲಿರುವ ಗಣೇಶ್ ನಗರದ ವಿನಾಯಕನ ದೇವಾಲಯಕ್ಕೆ ಒನ್ ಆಫ್ ದಿ ಟ್ರಸ್ಟಿ ಅಂಡ್ ಎಕ್ಸಿಕ್ಯೂಟಿವ್ ಕಮಿಟಿ ಮೆಂಬರ್. ಹಿಂದೂ ಮತ ವೇದಗಳನ್ನು, ಉಪನಿಷತ್ತುಗಳನ್ನು ಕಲಿತುಕೊಂಡವನು. ಹೀಗೆಲ್ಲ ತೀವ್ರ ಹಿಂದೂ ಮತಸ್ಥನಾಗಿದ್ದ ನಾನು ಯೇಸುವನ್ನು ವಿರೋಧಿಸುವನೂ ಆಗಿದ್ದೆನು. ಯೇಸು ಕ್ರಿಸ್ತನು ಒಬ್ಬ ಹೊರದೇಶದ ದೇವರು, ಕ್ರೈಸ್ತತ್ವ ಹೊರದೇಶದ ಒಂದು ಮತ. ನಮಗೆ 333 ದೇವರುಗಳಿವೆ. ನೀವು ಮುಗಿಯುತ್ತಿರುವುದು ಒಂದೇ ಒಂದು ದೇವರು, ಅದು ಸಹ ಹೊರದೇಶದ ದೇವರು. ಆತನಿಗೆ ಇಲ್ಲಿ ಕೆಲಸ ಇಲ್ಲ, ಹೊರಟು ಹೋಗು ಎಂದು ಮಾತುಗಳನ್ನಾಡಿದವನು ನಾನು. ನನಗೆ 3 ಮಕ್ಕಳು. ಹಿರಿಮಗನಿಗೆ ತಿರುಚಂದೂರಿನ ವಿಗ್ರಹದ ಹೆಸರಿಟ್ಟೆ ಕಾರ್ತಿಕೇಯನ್ ಎಂಬುದಾಗಿ. 2ನೇ ಮಗಳಿಗೆ ಮಂತ್ರಗಳಿಗೆಲ್ಲಾ ದೊಡ್ಡ ಮಂತ್ರ ಎಂದು ನಾನು ನೆನೆಸಿದ್ದ ಆ ಓಂ ಎಂಬ ಪ್ರಣವ ನಾಮದ ಹೆಸರಿನಿಟ್ಟೆ ಗಾಯತ್ರಿ ಎಂಬುದಾಗಿ. 3ನೇ ಮಗನಿಗೆ ಮೇಲ್ಮರುವತ್ತೂರಿನ ವಿಗ್ರಹದ ಹೆಸರಿನಿಟ್ಟೆ ಶಕ್ತಿ ಎಂಬುದಾಗಿ. ನನ್ನ ಫಸ್ಟ್ ಸನ್ ಕಾರ್ತಿಕೇಯನ್ BE ಮುಗಿಸಿಬಿಟ್ಟು ಸಿಂಗಪುರ್ನಲ್ಲಿ ಕಂಪ್ಯೂಟರ್ ಇಂಜಿನಿಯರ್ ಆಗಿ ಕೆಲಸಕ್ಕೆ ಹೋದನು. ತಿಂಗಳಿಗೆ 1.5 ಲಕ್ಷ ರೂಪಾಯಿ ಸಂಬಳ. 1 ವರ್ಷ ಅಲ್ಲಿ ಕೆಲಸ ಮಾಡಿ ಅಮೆರಿಕದಲ್ಲಿರುವ ಒಂದು ಅತಿ ದೊಡ್ಡ ಕಂಪನಿಗೆ ಕಂಪ್ಯೂಟರ್ ಇಂಜಿನಿಯರ್ ಆಗಿ ಸೆಲೆಕ್ಟ್ ಆಗಿ 2000 ಜೂನ್ನಲ್ಲಿ ಇಲ್ಲಿಂದ ಕೆಲಸಕ್ಕೆಂದು ಹೋದನು. ತಿಂಗಳಿಗೆ 2.5 ಲಕ್ಷ ರೂಪಾಯಿ ಸಂಬಳ. ನಮ್ಮ ಕಲಸ, ದೀಪ, ಯಜ್ಞ, ಅನ್ನದಾನ ಇವೆಲ್ಲವನ್ನು ನೋಡಿ ಅದುವರೆಗೂ ನಾವು ಮುಗಿಯುತ್ತಿರುವ ಆ ವಿಗ್ರಹಗಳು ನಮ್ಮನ್ನು ಅಪರಿಮಿತವಾಗಿ ಆಶೀರ್ವಾದ ಮಾಡಿದವು ಎಂದು ಸಂತೋಷದಿಂದ ನಲಿದಾಡಿದೆವು. ಆದರೆ ನಮ್ಮ ಸಂತೋಷ 2 ತಿಂಗಳಿಗೂ ನೆಲೆಗೊಳ್ಳಲಿಲ್ಲ. ಚೂರು ಚೂರಾಗಿ ಹೋಯಿತು. ಸೆಪ್ಟೆಂಬರ್ 13ನೇ ತಾರೀಕು 2000 ಐ ರಿಸೀವ್ಡ್ ಎ ಫೋನ್ ಕಾಲ್ ಫ್ರಮ್ ಅಮೆರಿಕಾ. ಪೋರ್ಟ್ಲ್ಯಾಂಡ್ನ ಸೇಂಟ್ ವಿನ್ಸೆಂಟ್ ಆಸ್ಪತ್ರೆಯಿಂದ ಮಧ್ಯರಾತ್ರಿಯಲ್ಲಿ ಒಬ್ಬ ಡಾಕ್ಟರ್ ನನಗೆ ಫೋನ್ ಮಾಡುತ್ತಿದ್ದಾರೆ. ಯುವರ್ ಸನ್ ಈಸ್ ಸೀರಿಯಸ್, ಕ್ರಿಟಿಕಲ್ ಕಂಡೀಷನ್ನಲ್ಲಿದ್ದಾರೆ. ಅವರ ಬ್ರೈನ್ನಲ್ಲಿ TB ಅಟ್ಯಾಕ್ ಆಗಿ ಮೆದುಳಿನಲ್ಲಿ ಹಲವು ಭಾಗಗಳು ತಮ್ಮ ಕಾರ್ಯವನ್ನು ಕಳೆದುಕೊಂಡಿವೆ. ಕೋಮಾ ಸ್ಟೇಜ್ಗೆ ಹೋಗುತ್ತಿದ್ದಾರೆ. ಒಂದು ಸೈಡ್ ಪ್ಯಾರಲೈಸ್ ಆಗಿಬಿಟ್ಟಿದ್ದಾರೆ. ಮೆದುಳಿನ ಕೆಳಗೆ ವೆಂಟರಿಕಲ್ ಎಂಬ ಭಾಗವಿದೆ. ಅಲ್ಲಿ ಅಧಿಕವಾಗಿ ದ್ರವವು ಫಾರ್ಮ್ ಆಗುತ್ತಾ ಇದೆ. ಅದು ಅವರ ಪ್ರಾಣಕ್ಕೆ ಅಪಾಯ. ಆದ್ದರಿಂದ ತಲೆಯಲ್ಲಿ ಒಂದು ಮೇಜರ್ ಆಪರೇಷನ್ ಮಾಡಿ ಒಂದು ಟ್ಯೂಬ್ ಅನ್ನು ಒಳಗೆ ಹಾಕಿ ಅಧಿಕವಾಗಿ ತುಂಬುತ್ತಿರುವ ಆ ದ್ರವವನ್ನು ಹೊರಗೆ ತೆಗೆಯಬೇಕು. ಪರ್ಮಿಷನ್ ಕೊಡಿರಿ ಎಂದರು. ನನಗೆ ಭಯಂಕರ ಶಾಕ್. ಯಾರ ಬಗ್ಗೆ ಹೇಳುತ್ತಿರುವಿರಿ? ನನ್ನ ಮಗನ ಬಗ್ಗೆಯೇ. ನಿಶ್ಚಯವಾಗಿ ಹಾಗೆ ಇರಲಿಕ್ಕೆ ಸಾಧ್ಯವೇ ಇಲ್ಲ. 2 ತಿಂಗಳ ಹಿಂದೆ 28 ವಯಸ್ಸಿನ ಯವ್ವನ ಪ್ರಾಯದಲ್ಲಿ ಹಿಗ್ಗು ನಡೆಯುತ್ತಾ ಹಲವು ಕನಸುಗಳೊಂದಿಗೆ, ಹಲವು ಗುರಿಗಳೊಂದಿಗೆ ತಿಂಗಳಿಗೆ 2.5 ಲಕ್ಷ ರೂಪಾಯಿಗಳನ್ನು ಸಂಪಾದಿಸಿ ನನ್ನ ಕುಟುಂಬವನ್ನು ಉನ್ನತಕ್ಕೆತ್ತಿ ನಿಲ್ಲಿಸಲಿಕ್ಕಿದ್ದಾನೆ ಎಂದು ನಾವು ನೆನೆಸುತ್ತಿರುವ ನನ್ನ ಮಗನಿಗ ಈ ಪರಿಸ್ಥಿತಿ? ನೆವರ್. ಹಾಗಿರಲಿಕ್ಕೆ ಸಾಧ್ಯವೇ ಇಲ್ಲ. 58 ವರ್ಷದವರೆಗೂ ಅಂತರಾತ್ಮದಿಂದ ಭಕ್ತಿಪೂರ್ವಕವಾಗಿ ಬೆಟ್ಟದಂತೆ ನಾನು ನಂಬುತ್ತಿರುವ ಆ ದೇವರುಗಳು ನನ್ನನ್ನಾಗಲಿ ನನ್ನ ಮಗನನ್ನಾಗಲಿ ನಿಶ್ಚಯವಾಗಿ ಕೈಬಿಡಲು ಸಾಧ್ಯವಿಲ್ಲ. ನೀವು ತಪ್ಪಾದ ನಂಬರಿಗೆ ಫೋನ್ ಮಾಡಿದ್ರೆಂದು ನೆನೆಸುತ್ತೇನೆ. ಸರಿಯಾದ ನಂಬರಿಗೆ ಫೋನ್ ಮಾಡಿರಿ. ಪಾಪ ಯಾರು ಹೆತ್ತ ಮಗನೋ ಜೀವಕ್ಕಾಗಿ ಹೋರಾಡುತ್ತಿದ್ದೇನೆ ಎಂದು ಹೇಳಿ ಫೋನ್ ಕಟ್ ಮಾಡಲು ಹೋಗುತ್ತಿದ್ದೇನೆ. ಒಂದೇ 1 ನಿಮಿಷ. ತಾಯಪ್ಪನ್ ನಿಮ್ಮ ಹೆಸರೇ ಅಲ್ಲವೇ? ನಿಮ್ಮ ಸಣ್ಣ ಹೆಸರಲ್ಲವೇ ಕಾರ್ತಿಕೇಯನ್? ಇಂಟೆಲ್ನಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೆಲಸ ಮಾಡುತ್ತಿದ್ದಾರೆ. ಹೌದೂ ಎಂದೇಳಿದೆ. ಅವರಿಗೇ ಈ ಪರಿಸ್ಥಿತಿ ಎಂದರು. ನೊಂದು ಹೋದೆ, ಮುರಿದು ಹೋದೆ. ಯಾಕೆ ನನ್ನ ಮಗನಿಗೆ ಇಂಥ ಒಂದು ದೊಡ್ಡ ದುರ್ಗತಿ? ನಾನು ಯಾರಿಗೆ ಏನು ಪಾಪ ಮಾಡಿದೆ? ತಿಂಗಳಿಗೆ 2.5 ಲಕ್ಷ ರೂಪಾಯಿ ಸಂಪಾದನೆ ಮಾಡಿ ಇವರ ಕುಟುಂಬ ಉನ್ನತಕ್ಕೇರಬಡುತ್ತದಲ್ಲ ಎಂಬ ಅಕ್ಕಪಕ್ಕದವರ ಹೊಟ್ಟೆ ಕಿಚ್ಚೆ, ಅಥವಾ ಮತ್ಸರವೇ, ಅಥವಾ ಯಾರಾದರೂ ಮಾಡಿಸಿಟ್ಟಿರುವ ಮಾಟ ಮಂತ್ರವೇ? ಮನಸ್ಸಿನುಂಟಾದ ಸಾವಿರಾರು ಪ್ರಶ್ನೆಗಳ ಉತ್ತರ ಸಿಗದೆ ಅವನ ಜಾತಕವನ್ನು ತೆಗೆದುಕೊಂಡು ಹಲವು ಜ್ಯೋತಿಷ್ಯರ ಬಳಿ ಹೋದೆ. ಜ್ಯೋತಿಷ್ಯ ನೋಡಿದೆ, ಹಸ್ತರೇಖೆ ನೋಡಿದೆ, ಕಣಿ ಕೇಳಿದೆ, ವೈದೇಶ್ವರನ ದೇವಾಲಯಕ್ಕೆ ಹೋಗಿ ಸುರುಳಿಯನ್ನು ನೋಡಿದೆ. ಅಷ್ಟು ಜನ ಹೇಳಿಬಿಟ್ಟರು, ನಿಮ್ಮ ಮಗನಿಗೆ ಸಮಯ ಸರಿಯಿಲ್ಲ, ಗ್ರಹಗಳೇ ಸರಿಯಿಲ್ಲ, ವಿಧಿಯೇ ಮುಗಿಯುವಂತಿದೆ.
ರಾಹುವನ್ನು ಕೇತು ನೋಡುತ್ತಿದ್ದಾನೆ. 7ನೇ ಮನೆಯ ಶನಿ, ಅದು ಅನಿಷ್ಟವಾದ ಶನಿ. ಪ್ರಾರಾರ್ಥ ಕರ್ಮಂ, ಸಂಜೀತ ಕರ್ಮಂ, ಆಹಾಮ್ಯ ಕರ್ಮಂ, ಇದನ್ನು ನಿಮ್ಮನ್ನುಂಟು ಮಾಡಿದ ದೇವರಿಂದಲೂ ಬದಲಾಯಿಸಲು ಸಾಧ್ಯವಿಲ್ಲ. ಅನುಭವಿಸಲೇಬೇಕು. ಬೇಕಾದ್ರೆ ಕೆಲವು ಪರಿಹಾರ ಮಾಡ್ರಿ. ಒಬ್ಬೊಬ್ಬರು ಒಂದೊಂದು ಪರಿಹಾರವನ್ನು ಹೇಳುತ್ತಿದ್ದಾರೆ. ಅಳುತ್ತಿರುವ ಕಣ್ಣೀರಿಂದ ನನ್ನ ವೈಫ್ ಓಡಿ ಓಡಿ ಹೋಗಿ ಒಂದೊಂದಾಗಿ ಮಾಡುತ್ತಿದ್ದಾಳೆ. ಯಾತಕ್ಕಾಗಿ ತಾನು ಎಷ್ಟೋ ವ್ರತಗಳಿದ್ದು ಪಡೆದು ಕೂಡ ತನ್ನ ಚೊಚ್ಚಲ ಮಗನು ಬದುಕುಳಿಯಲಾರನೋ ಎಂಬುದಾಗಿ ಒಬ್ಬ ಹೆತ್ತ ತಾಯ ಪರಿತಾಪವು, ಗೋಳಾಟವು. ಇವುಗಳ ನಡೆದ ಒಂದೇ ವಾರದಲ್ಲಿ ಪುನಃ ದೇರಿಸಿ ಫೋನ್ ಕಾಲ್. ಫಸ್ಟ್ ಟೈಮ್ ಮಾಡಿದ ಆಪರೇಷನ್ ಸಕ್ಸಸ್ ಆಗಲಿಲ್ಲ. ಆ ಟ್ಯೂಬ್ನಲ್ಲಿ ಒಂದು ಬ್ಲಾಕ್ ಉಂಟಾಗಿ ಅಧಿಕವಾಗಿ ತುಂಬುತ್ತಿರುವ ಆ ದ್ರವವನ್ನು ಹೊರಗೆ ತೆಗೆಯಲಿಕ್ಕೆ ಆಗುತ್ತಿಲ್ಲ. ಆದ್ದರಿಂದ ಮತ್ತೊಂದು ಆಪರೇಷನ್ ಮಾಡಿ ಇನ್ನೊಂದು ಟ್ಯೂಬನ್ನು ಫಿಟ್ ಮಾಡಬೇಕು, ಪರ್ಮಿಷನ್ ಕೊಡಿ ಎಂದು ಹೇಳಿದರು. ನನ್ನ ತಲೆಗೆ ಒಂದು ದೊಡ್ಡ ಸಿಡಿಲು ಬಿದ್ದಂತಾಯಿತು. ಯಾಕೆ 58 ವಯಸ್ಸಿನವರೆಗೂ ಅಂತರಾತ್ಮದಿಂದಲೂ ಭಕ್ತಿಪೂರ್ವಕವಾಗಿ ಬೆಟ್ಟದಂತೆ ನಾನು ನಂಬುತ್ತಿದ್ದ ಈ ದೇವರುಗಳು ಎಂಬವು ಯಾಕೆ ನನ್ನ ಮಗನನ್ನು ಕಾಪಾಡಲಿಲ್ಲ? ಯಾಕೆ ಕಾಪಾಡಲಿಲ್ಲ? ಅದೆಷ್ಟು ಕಳಸ, ದೀಪ, ಯಜ್ಞ, ಪೂಜೆ, ಅನ್ನದಾನಗಳು ಮಾಡುತ್ತಿರನಲ್ಲ, ಅದಕ್ಕೆಲ್ಲ ಯಾವುದೇ ಅರ್ಥವಿಲ್ಲವೇ? ಅದೆಷ್ಟು ಮಂತ್ರ ವಿಚಾರಗಳನ್ನು ಉಚ್ಚರಿಸಿದ್ದೇನೆ.